ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ DVG ವಾಯ್ಸ್. ನಾನು ನಿಮ್ಮ ಕರಿಯಪ್ಪ. ಇವತ್ತು ನಾನು ಸ್ಪಷ್ಟವಾಗಿ ಧರ್ಮಸ್ಥಳದಲ್ಲಿ ನಡೆದಿರ್ತಕ್ಕಂಥ ಅತ್ಯಾಚಾರದ ಬಹಳ ಆರೋಪ ಕೇಳಿ ಬರ್ತಿರ್ತಕ್ಕಂಥ ಸೌಜನ್ಯ ವಿಚಾರದ ಬಗ್ಗೆ ರಾಜ್ಯ ಸರ್ಕಾರಕ್ಕೆ ಯಾವ ರೀತಿ ಛೀಮಾರಿ ಹಾಕಿದೆ, CBI ಅವ್ರಿಗೆ ಯಾವ ರೀತಿ ಛೀಮಾರಿ ಹಾಕಿದೆ, ಪೊಲೀಸ್ನವ್ರಿಗೆ ಯಾವ ರೀತಿ ಛೀಮಾರಿ ಹಾಕಿದೆ, ರಾಜಕಾರಣಿಗಳಿಗೆ ಯಾವ ರೀತಿ ಛೀಮಾರಿ ಹಾಕಿದೆ. ಯಾಕೆ ನಾನು ಈ ಛೀಮಾರಿ ಅಂತ ಉಪಯೋಗಿಸ್ತಾ ಇದ್ದೀನಿ ಅಂತ ಹೇಳಿದರೆ, ನಾಲಾಯಕಗಳು ಸೇರಿಕೊಂಡು ಡಿಪಾರ್ಟ್ಮೆಂಟನ್ನು ಕೆಡಿಸಿದ್ರು ಅಂತಾರಲ್ಲ, ಆ ರೀತಿಯಾಗಿ ಒಂದು ಕೇಸಿಗೆ ಮರ್ಯಾದೆನೇ ಕಡಿಮೆ ಆಯಿತು. CID, CBI ಆ್ಯಂಡ್ ಪೊಲೀಸ್. ಯಾವುದಪ್ಪ ಆ ಕೇಸು ಅಂತ ಹೇಳಿದ್ರೆ, ಈ ಮೇಲ್ಕಂಡ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಅಂತ ಹೇಳ್ತಾರಲ್ಲ, ಆ ರೀತಿಯಾಗಿ ಸೌಜನ್ಯ ಪ್ರಕರಣದ್ದು ಏನು 22ನೇ ತಾರೀಕು ಸೌಜನ್ಯ ಕೇಸ್ ಹೈಕೋರ್ಟಲ್ಲಿ, ಸುಪ್ರೀಂ ಕೋರ್ಟಲ್ಲಿ ಯಾರ್ಯಾರು ಏನೇನು ಕೇಸು ದಬಾಕಿದ್ದೀರಿ 14 ವರ್ಷಗಳ ಕಾಲ. ಯಾಕೆ ಅಂತ ಹೇಳಿದ್ರೆ, ಒಂದು ಕುಟುಂಬಕ್ಕೆ 14 ವರ್ಷಗಳ ಕಾಲ ನ್ಯಾಯ ಕೊಡಿಸೋಕ್ಕಾಗಲಿಲ್ಲ ಅಂತ ಹೇಳಿದರೆ ರಾಜ್ಯ ಸರ್ಕಾರ ಯಾರಿಗಿರಬೇಕು, ಆ ಕ್ಷೇತ್ರದ MLA ಯಾಕಿರಬೇಕು, ಆ ಕ್ಷೇತ್ರದ ಪೊಲೀಸ್ನವ್ರು ಯಾಕಿರಬೇಕು, ಈ ರಾಜ್ಯದ CIDಗಳು ಯಾಕಿರಬೇಕು, ಈ ದೇಶದ CBIಗಳು ಯಾಕಿರಬೇಕು. ಯಾಕೆ ಇದನ್ನು ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ದುಡ್ಡಿದ್ರೆ ಏನು ಬೇಕಾದರೂ ಮಾಡ್ಬೋದು ಸ್ವಾಮಿ ಅಂತ ಜನರು ಛೀಮಾರಿ ಆಗ್ತಾ ಇದ್ದಾರೆ. ಕೆಲವರಿಗೆ ಆ ಒಂದು ಸಂಬಂಧಪಟ್ಟಿರ್ತಕ್ಕಂಥ ವಿಚಾರದಲ್ಲಿ ಭಾಗಿಯಾಗಿ ಖರೀದಿಯಾಗಿರ್ತಕ್ಕಂಥ ಅಧಿಕಾರಿಗಳಿಗೆ, ಇವ್ರು ಯಾರು ಏನೇ ಮಾಡಿದ್ರು ಕೊನೆ ಬರೋದು ಸರ್ಕಾರದ ತೆರಿಗೆ ಅಂತ ಹೇಳ್ತಾರಲ್ಲ, ಅದು ನಿಜ ಆಗುತ್ತೆ. ಯಾಕೆ ಅಂತ ಹೇಳಿದ್ರೆ, ಸುಪ್ರೀಂ ಕೋರ್ಟು ಯಾರಪ್ಪನ ಮನೆ ಸೊತ್ತಲ್ಲ, ಹೈಕೋರ್ಟು ಯಾರಪ್ಪನ ಮನೆ ಸೊತ್ತಲ್ಲ. ಅದಕ್ಕೆ ಹೇಳೋದು, ದೇಶದಲ್ಲಿ ಯಾವುದೇ ಅಂಗದಲ್ಲಿ ತೊಂದರೆ ಆದರೂ, ಅಂದರೆ ಏನು ಈ ಶಾಸಕಾಂಗ ಕಾರ್ಯಾಂಗದಲ್ಲಿ ಏನೇ ತಪ್ಪಾಗಿದ್ರೂ ತಿದ್ದೋದು ನ್ಯಾಯಾಂಗನೇ. ಆದರೆ ಅದು ಕೊನೆಗೆ ಸಿಗುತ್ತೆ ನ್ಯಾಯ. ಯಾಕೆ ಅಂತ ಹೇಳಿದ್ರೆ, ಇವರಿಬ್ಬರು ಬಹಳ ಪ್ರಬಲಶಾಲಿಗಳಾಗಿರ್ತಾರೆ. ಶಾಸಕರು ಅಂತ ಹೇಳಿದ್ರೆ ಶಾಸಕಾಂಗ, ಅಟ್ ಪ್ರೆಸೆಂಟ್ ವರ್ಕ್ ಮಾಡ್ತಾ ಇರ್ತಕ್ಕಂಥ ಸರ್ಕಾರಿ ಅಧಿಕಾರಿಗಳೇ ಕಾರ್ಯಾಂಗ. ದಯವಿಟ್ಟು ಒಂದು ಅರ್ಥ ಮಾಡ್ಕೋಬೇಕಾಗಿರ್ತಕ್ಕಂಥದ್ದು, ನ್ಯಾಯಾಂಗನೂ ಒಂದಿದೆ ಸ್ವಾಮಿ ಎಂಬುದನ್ನ ಅಧಿಕಾರಿಗಳು, ಭ್ರಷ್ಟ ಅಧಿಕಾರಿಗಳು, ಭ್ರಷ್ಟ ರಾಜಕಾರಣಿಗಳು, ಭ್ರಷ್ಟ ಪೊಲೀಸ್ನವರು. ಯಾಕೆ ಅಂತ ಹೇಳಿದ್ರೆ, ಯಾವುದೇ ಊರಲ್ಲಿ ಒಂದು ಕಳ್ತನ ಆಗ್ತಾ ಇದೆ ಅಂತ ಹೇಳಿದ್ರೆ ಮೊದಲು ಗೊತ್ತಾಗದೆ ಪೊಲೀಸ್ನವ್ರಿಗೆ. ಯಾಕೆ ಅಂತ ಹೇಳಿದ್ರೆ, ಪಿನ್ ಟು ಪಿನ್ ಮಾಹಿತಿ ಅವ್ರ ಹತ್ರ ಇರುತ್ತೆ. ಇವತ್ತೊಂದು ಊರಲ್ಲಿ ಒಂದು ದಂಧೆ ನಡೀತಾ ಇದೆ, ಒಂದು ರಾಜ್ಯದಲ್ಲಿ ಒಂದು ದಂಧೆ ನಡೀತಾ ಇದೆ, ಡ್ರಗ್ಸ್ ಹಗರಣಗಳಾಗಿರ್ಬೋದು ಅಥವಾ ಹ್ಯಾನಿವಾನ್ ಲೋ ನಂಬರ್ ದಂಧೆ ಆಗಿರ್ಬೋದು, ಪೊಲೀಸರಿಗೆ ಗೊತ್ತಿಲ್ಲ. ಯಾವುದೇ ಕಾರಣಕ್ಕೂ ಒಂದು ಇಂಚು ಸಹ ಮುಂದುವರಿಯಕ್ಕೆ ಚಾನ್ಸೇ ಇಲ್ಲ. ನಾನೊಬ್ಬ ಪತ್ರಕರ್ತನಾಗಿ ಒಬ್ಬ ಸಾಮಾನ್ಯ ವ್ಯಕ್ತಿಯ ರೀತಿಯಲ್ಲೇ ಅರ್ಥ ಮಾಡ್ಕೊಂಡು ಹೇಳಬೇಕು ಅಂತ ಹೇಳಿದ್ರೆ, ಪೊಲೀಸ್ನಲ್ಲಿ ಗೊತ್ತಿಲ್ಲದಂಗೆ ಒಂದು ಮಳಲು ದಂಧೆನೂ ಮಾಡೋಕ್ಕಾಗಲ್ಲ, ಒಂದು ಹಕ್ಕಿ ದಂಧೆನೂ ಮಾಡೋಕ್ಕಾಗಲ್ಲ, ಒಂದು ಇಸ್ಪಟ್ ದಂಧೆನೂ ಮಾಡೋಕ್ಕಾಗಲ್ಲ. ಇವತ್ತು ಗುಡ್ಗಳಲ್ಲಿ ಮನೆಗಳಲ್ಲಿ ಇಸ್ಪಟ್ಗಳು ನಡೆಸ್ತಾ ಇದ್ದಾರೆ ಅಂತ ಹೇಳಿದ್ರೆ ಅವರಿಗೆ ಗೊತ್ತಿಲ್ಲದೆ ಇರುತ್ತೆ. ಇದು ಸಿಸ್ಟಮ್ಮು, ವ್ಯವಸ್ಥೆ ಕರ್ನಾಟಕದ್ದು ಕೆಟ್ಟೋಗಿದೆ. ಅದಕ್ಕೆ ಮೊನ್ನೆ SS ಮಲ್ಲಿಕಾರ್ಜುನ್ ಅವರು ಭಾಳ ಕ್ಲಿಯರಾಗಿ ಹೇಳಿದ್ದಾರೆ. ನೋಡೋಣ ಮುಂದೆ ಅಧಿಕಾರಿಗಳು ಏನು ಮಾಡ್ತಾರೆ ಅಂತ. ದಂಧೆಗಳು ಮಾಡ್ಕೊಳ್ಳಿ, ಆದರೆ ಇಲ್ಲಿ ಹೆಣ್ಣುಮಕ್ಕಳಿಗೆ ದೊಡ್ಡ ಹೆಸರು ಮಾಡಿರ್ತಕ್ಕಂಥ ಒಂದು ಕ್ಷೇತ್ರದಲ್ಲಿ ನಡೆದಿರ್ತಕ್ಕಂಥ ಅನ್ಯಾಯದ ಬಗ್ಗೆ ಧ್ವನಿ ಎತ್ತಿದಾಗ ಅವರಿಗೆ ನ್ಯಾಯ ಕೊಡಿಸ್ಲಿಕ್ಕೆ 14 ವರ್ಷ ಸಮಯ ತೆಗೆದುಕೊಂಡಿರ್ತಕ್ಕಂಥ ರಾಜ್ಯ ಸರ್ಕಾರ ಹಾಗೂ CBIನವ್ರಿಗೆ ಏನು ಹೇಳಬೇಕು? ತಿಂಗಳ ಸಂಬಳ ಕರೆಕ್ಟಾಗಿ ಕೊಡ್ತಾ ಇದ್ದಾರೆ ತಾನೆ, ಕರೆಕ್ಟಾಗಿ ಮಾಡ್ಬೇಕು ತಾನೆ. ದುಡ್ಡು ಇದ್ದೋನು ಯಾಕೆ, ದುಡ್ಡು ಇಲ್ದೋನು ಯಾಕೆ? ಅಧಿಕಾರಿಗಳು ಇರೋದು ನ್ಯಾಯವನ್ನು ಒದಗಿಸ್ಕೊಡ್ಲಿಕ್ಕೆ, ರೊಕ್ಕಿದ್ದ ಕಡೆಗೆ ಪಂಚಾಯಿತಿ ಮಾಡೋಕ್ಕಲ್ಲ. ಅದಕ್ಕೆ ಪಂಚಾಯತಿ ನಿಮಗೆ ಬಿಟ್ಬಿಟ್ಟಿದ್ರೆ ಇಷ್ಟೊತ್ತಿ ದೇಶಕ್ಕೆ ಸರ್ವನಾಶ ಆಗೋದು ಅಂತಲೇ ನ್ಯಾಯಾಂಗ. ಅಂಬೇಡ್ಕರ್ ಅವರು ಸಾಮಾನ್ಯ ಪೀಠಿಕೆ ಹಾಕಿ ಸಂವಿಧಾನ ರಚನೆ ಮಾಡಿಲ್ಲ. ಅಟ್ ಪ್ರೆಸೆಂಟ್ ಗೆಲ್ಬೋದಷ್ಟೇ ನೀವು, ಶಾಸಕಾಂಗ ಹಾಗೂ ಕಾರ್ಯಾಂಗ. ಕೊನೆಗೆಲ್ಲದು ನ್ಯಾಯಾಂಗನೇ. ಪಾಪ ಅಲ್ಲಿ ಒಟ್ಟು ಹೋಗೋದೇಳಿ
ಅಲ್ಲಿಯವರೆಗೂ ನಡ್ಕೊಂಡು ಹೋಗ್ಬೇಕಲ್ಲ, ದಾರಿ ಹೇಳ್ಕೊಂಡು ಹೋಗ್ಬೇಕಲ್ಲ. ಎಲ್ಲರ ಕೈಲೂ ಆಗುತ್ತಾ ಸುಪ್ರೀಂ ಕೋರ್ಟ್ಗೆ ಹೋಗೋದು? ಆಗೋದಿಲ್ಲ ನೋಡಿ. ಸುಪ್ರೀಂ ಕೋರ್ಟ್ ಎಲ್ಲರ ಕೈಲೂ ಹೋಗೋಕ್ಕಾಗಲ್ಲ. ಕೆಲವರು ಇಲ್ಲೇ JMMC ಲೋಕಲ್ ಕೋರ್ಟ್ಗಳಲ್ಲೇ ಸರ್ವನಾಶ ಮಾಡಿಬಿಡ್ತಾರೆ ಕೆಲವು ಅಧಿಕಾರಿಗಳು. ಅಂದ್ರೆ ಇಲ್ಲಿ ವ್ಯವಸ್ಥೆ ಕೆಟ್ಟೋಗಿದೆ, ವ್ಯವಸ್ಥೆನೇ ಕೆಟ್ಟೋಗ್ಬಿಟ್ಟಿದೆ. ಅದಕ್ಕೆ ಆ ವ್ಯವಸ್ಥೆ ಬದಲಾವಣೆ ಆಗಬೇಕು. ಒಳ್ಳೆ ವ್ಯಕ್ತಿನ ಕೆಟ್ಟ ವ್ಯಕ್ತಿ ಅಂತ ಮಾಡ್ತಾರೆ, ಒಳ್ಳೆ ವ್ಯಕ್ತಿನ ರೌಡಿ ಅಂತ ಮಾಡ್ತಾರೆ, ಒಳ್ಳೆ ವ್ಯಕ್ತಿನ ಇವ್ರಿಗೆಲ್ಲ ಯಾರಿಗೆ ಅಧಿಕಾರ ಕೊಟ್ಟಿದ್ದು ಅಷ್ಟಕ್ಕೊಂಡೆಲ್ಲ ಕೇಳಿದ್ರೆ ಅದಕ್ಕೆ ಉತ್ತರನೇ ಇಲ್ಲ. ಮತ್ತೆ ಜಾಸ್ತಿ ಮಾತಾಡಿದ್ರೆ ಇನ್ನೊಂಥರ ಹೇಳ್ತಾರೆ. ಅದರಲ್ಲೂ ಈ ಕೇಸಲ್ಲಿ ಇರ್ತಕ್ಕಂಥ ಗಿರೀಶ್ ಮಟ್ಟಣ್ಣ ನಂಬರ್ ಹಾಗೂ ತಿಮ್ಮರೋಡಿ ಅವರಿಗೆ ನಾವು ಹ್ಯಾಂಡ್ಸ್ ಆಫ್ ಹೇಳ್ತೀವಿ ನಮ್ಮ DVG ವಾಯ್ಸ್ ಸುದ್ದಿವಾಹಿನಿಯ ಮೂಲಕ. 100% ಅಂತ ವ್ಯಕ್ತಿಗಳ ಹೆಸರುಗಳನ್ನು ಉಳಿದ್ರು ಸಮೇತ ಸುಪ್ರೀಂ ಕೋರ್ಟಲ್ಲಿ ಅವರಿಗೆ ನ್ಯಾಯ ಸಿಕ್ಕಿಲ್ಲ ಅಂತ ಹೇಳಿದ್ರೆ ನ್ಯಾಯಾಲಯಕ್ಕೆ ನ್ಯಾಯನೇ ಕೊಡಬೇಕು ಅನ್ನೋ ತೀರ್ಮಾನ ಆಗಿದೆ ಅಂತ ಚೀಮಾರಿ ಹಾಕುತ್ತೆ ಇವರಿಗೆ, ಇವರ ಅಧಿಕಾರದಲ್ಲಿರ್ತಕ್ಕಂಥವರಿಗೆ, ಇವರ ರಾಜ್ಯ ಸರ್ಕಾರಕ್ಕೆ, ರಾಜಕಾರಣಿಗಳಿಗೆ, ಅಧಿಕಾರಿಗಳಿಗೆ, ಪೊಲೀಸ್ನವರಿಗೆ, CIDಗಳಿಗೆ, CBIನವರಿಗೆ ಚೀಮಾರಿ ಹಾಕುತ್ತೆ ಈ ಕೇಸ್ ಅಂತ ಹೇಳಿದ್ರೆ ಮತ್ತು ಇವರೆಲ್ಲರೂ ಮಿಂಗಲಾಗಿದ್ದಾರೆ ಅಂತ ಅರ್ಥ ಅಲ್ವಾ? ಮತ್ತೆ ಅದಕ್ಕೆ ಬೇಕಾಗಿತ್ತು ಇನ್ವೆಸ್ಟಿಗೇಷನ್, ಮತ್ತೆ ಅದಕ್ಕೆ ಬೇಕಾಗಿತ್ತು ಸ್ಥಳ ಪರಿಶೀಲನೆ, ಮತ್ತೆ ಅದಕ್ಕೆ ಬೇಕಾಗಿತ್ತು ಮಾಜರು, ಮತ್ತೆ ಅದಕ್ಕೆ ಬೇಕಾಗಿತ್ತು ಇವು ನಾವು ಗೂಟಾಟಿಕೆಯ ಗೂಟದ ಕಾರುಗಳು. ಸುಮ್ಮನೆ ಆಗ್ರಿ ಅನಾವಶ್ಯಕವಾಗಿ ಸಾರ್ವಜನಿಕರ ಹಣವನ್ನ ಈ ರೀತಿ ಪೋಲ್ ಮಾಡ್ತೀರಾ? ಕಾರ್ಡ್ನಾಗ ಅಲ್ಲಿತ್ತು, ಇಲ್ಲಿತ್ತು, 1ನೇ ಪಾಯಿಂಟ್ನಾಗ ಇಷ್ಟಿತ್ತು, 2ನೇ ಪಾಯಿಂಟ್ನಾಗ ಇಷ್ಟಿತ್ತು. ತಾಯಿಯ ಹೇಳಿಕೆಯನ್ನೇ ಸಹ ಕೊಟ್ಟಿಲ್ಲ ನೀವು ಸುಪ್ರೀಂ ಕೋರ್ಟಿಗೆ ಅಂತ ಹೇಳಿದ್ರೆ ಎಷ್ಟು ಇನ್ವೆಸ್ಟಿಗೇಷನ್ ಮಾಡಿದ್ದೀರ ಅಂತ ಮೇಲೆ ಗೊತ್ತಾಗುತ್ತಲ್ಲ. 40 ಜನ ವಕೀಲರು ಸುಪ್ರೀಂ ಕೋರ್ಟ್ನಲ್ಲಿ ಸೌಜನ್ಯ ಪರ ವಾದ ಮಾಡಿರ್ತಕ್ಕಂಥವ್ರು, 40 ಜನ ವಕೀಲರು ಬೆಂಗಳೂರಿನವ್ರು ಹೈಕೋರ್ಟ್ನಲ್ಲಿ ಇರ್ತಕ್ಕಂಥವ್ರು ಬಿಟ್ಟು ಮತ್ತೆ ಸತ್ಯ ಗೆಲ್ಲದ ಸುಳ್ಳು ಗೆಲ್ಲುತ್ತಾ? ಅಡ್ವೊಕೇಟ್ಗಳೆಲ್ಲ ಮನಸ್ಸು ಮಾಡಿ ಸತ್ಯದ ಕಡೆ ನಿಂತ್ಕೊಂಡ್ರು ಅಂತ ತಿಳ್ಕೊಳ್ಳಿ. ಕೆಲವರು ಇದ್ದಾರೆ ಬಿಡಿ, ಹೊಟ್ಟೆಪಾಡಿಗೋಸ್ಕರ ಪೊಲೀಸ್ನವ್ರನ್ನ, ಕೆಲವೊಬ್ರು ಭ್ರಷ್ಟಾಚಾರಿಗಳನ್ನ ಉಳಿಸೋಕ್ಕೋಸ್ಕರ, ಅಧಿಕಾರಿಗಳನ್ನ ಉಳಿಸೋದಕ್ಕೋಸ್ಕರ ಕೋರ್ಟ್ಗಳನ್ನ ಹಾಕಿರ್ತಾರೆ. ಬಟ್ ಪ್ರಾಮಾಣಿಕ ವಕೀಲರುಗಳು ಈಗ ಸೌಜನ್ಯ ಹಿಂದೆ ಇಟ್ಕೊಂಡಿರ್ತಕ್ಕಂಥವ್ರಿಗೆ ಯಾರಾದ್ರೂ ರೊಕ್ಕ ಕೊಡ್ತಾರ? ಸತ್ಯ ಗೆಲ್ಲಬೇಕು, ನ್ಯಾಯ ಗೆಲ್ಲಬೇಕು, ನೀತಿ ಗೆಲ್ಲಬೇಕು, ಧರ್ಮ ಗೆಲ್ಲಬೇಕು ಅಂತ ಒಂದೇ ಆಸೆಯಿಂದ ತಾನೇ ಇಷ್ಟಕೊಂಡೆಲ್ಲ ಹೋರಾಟಗಳು ನಡೀತಾ ಇರ್ತಕ್ಕಂಥದ್ದು 14 ವರ್ಷದಿಂದ. ಕೊನೆಗೂ ಸತ್ಯ ಗೆದ್ದೆ ಗೆಲ್ಲುತ್ತೆ ಅನ್ನೋದಕ್ಕೆ ಒಂದು ಉದಾಹರಣೆ ಅಷ್ಟೇನೆ. ಆದರೂ ಈಗ ಕೇಸನ್ನ ಪೆಂಡಿಂಗ್ ಇಟ್ಕೊಂಡಿದ್ದಾರೆ. ಕಾರಣ ಏನಪ್ಪ ಅಂತ ಹೇಳಿದ್ರೆ, ನಮಗೆ ಕರ್ನಾಟಕದಲ್ಲಿರ್ತಕ್ಕಂಥ CID ಆಯಿತು, ಪೊಲೀಸ್ ಆಯಿತು, ರಾಜಕಾರಣಿಗಳ ಮೇಲೆ ಆಯಿತು, ನನಗೆ ಈ ಕೇಸ್ಗೆ ಸಂಬಂಧಪಟ್ಟ ಹಾಗೆ ನಂಬಿಕೆ ಇಲ್ಲ. ಹಾಗಾಗಿ ನ್ಯಾಯಾಂಗದ ಮೂಲಕವೇ ನಮಗೆ ನ್ಯಾಯ ದೊರಕಿಸಿಕೊಡ್ಬೇಕು ಅಂತ ತಿಮ್ಮರೋಡಿ ಅವರು ಹಾಗೂ ಕರ್ನಾಟಕದಲ್ಲಿರ್ತಕ್ಕಂಥ ಸೌಜನ್ಯ ಪರ ಯೂಟ್ಯೂಬರ್ಸ್ ಸುಪ್ರೀಂ ಕೋರ್ಟ್ ಅಲ್ಲಿ ಸದ್ದು ಮಾಡ್ತಾ ಇದೆ ಅಂತ ಹೇಳಿದ್ರೆ, ಸೌಜನ್ಯ ಕೇಸಿಗೆ ಮೇನ್ ಟ್ವಿಸ್ಟ್ ಅಂಡ್ ಟರ್ನಿಂಗ್ ಪಾಯಿಂಟ್ ಯೂಟ್ಯೂಬರ್ಸ್. ಪ್ರತಿಯೊಬ್ರು ಅರ್ಥ ಮಾಡ್ಕೋಬೇಕು, ಯೂಟ್ಯೂಬರ್ಸ್ ಯಾರು ಖಾಲಿಪಿಲಿ ಅಲ್ಲ ಅಂತ. ಇವ್ರು ಹೇಳ್ತಾ ಇರ್ತಾರೆ ಯಾವುದೋ ಒಂದು ಯೂಟ್ಯೂಬ್ ಚಾನಲ್, ಯಾವುದೋ ಒಂದು ಕೇಬಲ್ನೇ ಬರ್ತಾ ಇದೆ ಅಂತ ತಕ್ಷಣ ಇನ್ನೂ ದೊಡ್ಡ ಸ್ಯಾಟಲೈಟ್ ಚಾನಲ್ ಇಷ್ಟಕೊಂಡೆಲ್ಲ ಮಾಡ್ಕೊಂಡಿದ್ರೆ ಯೂಟ್ಯೂಬರ್ಸ್ ಸುಪ್ರೀಂ ಕೋರ್ಟ್ ಆದೇಶ ಮಾಡ್ತಾನೆ ಇರಲಿಲ್ಲ. ಅಲ್ಲಿ ನ್ಯಾಯ ಸಿಕ್ಕಿಲ್ಲ ಅಂತಲೇ ಇರಲಿ, ಯೂಟ್ಯೂಬರ್ಸ್ ಮೂಲಕನಾದ್ರೂ ಜನಗಳಿಗೆ ನ್ಯಾಯ ಸಿಗ್ಲಿ ಅಂತ ಬಿಟ್ಟಿರ್ಬೋದು. ಏಕೆಂದ್ರೆ ಯಾವುದೇ ಒಂದು ಆ್ಯಪ್, ಯಾವುದೇ ಒಂದು ಪರ್ಮಿಷನ್ ಕೊಡುತ್ತೆ, MSME ಕೊಡುತ್ತೆ ಅಂದ್ರೆ ಅರ್ಥ ಮಾಡ್ಕೊಳ್ಳಿ ನೀವು. ದಯವಿಟ್ಟು ಇನ್ನು ಮುಂದಲ್ಲಾದರೂ ಇರ್ತಕ್ಕಂಥವ್ರು ಇನ್ನೇನು ಆ ಕೇಸಲ್ಲಿ ಸಂಬಂಧಪಟ್ಟಿರ್ತಕ್ಕಂಥವ್ರೆಲ್ಲ ಪೆಂಡಿಂಗ್ ಇದ್ದಾರೆ. ಕಾನೂನಾತ್ಮಕವಾಗಿ ಹೋರಾಟ ನಡೆಯುತ್ತೆ, ನ್ಯಾಯಾಂಗದ ಪರವಾಗಿಯೇ ಮೂಲಕವೇ ಆ ಕೇಸು ಮುಂದಡಿಯುತ್ತೆ ಅಂತ ಹೇಳಿದ್ರೆ ಖಂಡಿತವಾಗಿಯೂ ಸೌಜನ್ಯ ವಿರುದ್ಧವಾಗಿರ್ತಕ್ಕಂಥವ್ರು, ಅಂದರೆ ಸೌಜನ್ಯ ಹತ್ಯೆ ಮಾಡಿರ್ತಕ್ಕಂಥವ್ರು, ಸೌಜನ್ಯವನ್ನು ಕೊಲೆ ಮಾಡಿರ್ತಕ್ಕಂಥವ್ರು, ಸೌಜನ್ಯವನ್ನು ರೇಪ್ ಮಾಡಿರ್ತಕ್ಕಂಥವ್ರು ಪ್ರತಿಯೊಬ್ಬರು ಸಹ ಆದಷ್ಟು ಬೇಗ ಅವರೆಲ್ಲರಿಗೂ ಶಿಕ್ಷೆ ಆಗುತ್ತೆ. ಆ ಶಿಕ್ಷೆ ಆಗಬೇಕು, ಖಂಡಿತ ನ್ಯಾಯ ಸಿಗಬೇಕು ಅಂತ ನಾನು ದಾವಣಗೆರೆಯಿಂದ DVG ವಾಯ್ಸ್ ಕರಿಯಪ್ಪ ತಮ್ಮಲ್ಲಿ ವಿನಂತಿ ಮಾಡಿಕೊಡ್ತಾ ಇದ್ದೀನಿ. ಇದು ಕರ್ನಾಟಕದಲ್ಲಿರ್ತಕ್ಕಂಥ ವಿಚಾರವಲ್ಲ, ಇಡೀ ವಿಶ್ವವೇ ಗೋಚರಿಸತಕ್ಕಂಥ ಒಂದು ಕಟು ಸತ್ಯ. ಯಾರು ತಪ್ಪು ಮಾಡಿದಾರೋ ಅವ್ರಿಗೆ ಶಿಕ್ಷೆ ಆಗಲಿ ಅಂತ ಅನ್ನೋದೇ ನಮ್ಮ ವಾಹಿನಿಯ ಒಂದು ಅಜೆಂಡಾ ಇರುತ್ತೆ.
ಇದು ಇವತ್ತಿನ ಸುದ್ದಿ. ಮತ್ತೆ ಮುಂದಿನ ಸುದ್ದಿಗಾಗಿ ನೋಡ್ತಾ ಇರಿ DVG ವಾಯ್ಸ್. ನಮಸ್ಕಾರ.